ನೀವು ಮೇಕಪ್ ಬಿಗಿನರ್ ಆಗಿದ್ದರೆ ಒಂದು ಫೌಂಡೇಶನ್, ಕನ್ಸೀಲರ್, ಕಲರ್ ಕರೆಕ್ಟರ್ ಮತ್ತು ಕಾಂಟೋರ್ ಇದೆಲ್ಲ ಸಪ್ರೇಟಾಗಿ ಬೈ ಮಾಡಬೇಕಾಗತ್ತೆ. ಆ್ಯಂಡ್ ಅದು ಎಲ್ಲನೂ ಸೇರಿ ಬಜೆಟ್ 2,000 ದಾಟ್ಬಿಡುತ್ತೆ. ಇವತ್ತು ನಾನು ಇಲ್ಲಿ ತೋರಿಸ್ತಿರುವಂಥ ಈ ಒಂದು ಪ್ರಾಡಕ್ಟ್ ಕೇವಲ 250 ರೂಪಾಯಿ. ಆ್ಯಂಡ್ ನಾನು ಹೇಳಿದಂಥ ಎಲ್ಲನೂ ಇದು ಒಂದರಲ್ಲೇ ಇದೆ. ಸೊ ಇದನ್ನು ಹೇಗೆ ಯೂಸ್ ಮಾಡೋದು ಹೇಳ್ಕೊಡ್ತೀನಿ ಬನ್ನಿ. ತುಂಬಾ ಈಸಿ. ಇಟ್ಸ್ ಅ ವೆರಿ ಬಿಗಿನರ್ ಫ್ರೆಂಡ್ಲಿ ವಿಡಿಯೋ. ಫೇಸ್ ವಾಶ್, ಮಾಯ್ಶ್ಚರೈಸರ್ ಆದಮೇಲೆ ಪ್ರೈಮರ್ ನೀವು ಯೂಸ್ ಮಾಡಲೇಬೇಕು. ನಾನಿಲ್ಲಿ ಇನ್ಸೈಟ್ನ ಪೋರ್ ಮಿನಿಮೈಸರ್ ಪ್ರೈಮರ್ ಯೂಸ್ ಮಾಡ್ತಿದ್ದೀನಿ. ಈ ಒಂದು ಪ್ರೈಮರ್ ನಿಮ್ಗೇನಾದರೂ ಜಾಸ್ತಿ ಪೋರ್ಸ್ ಇದ್ದರೆ, ನಿಮ್ಮ ಸ್ಕಿನ್ ಸ್ಮೂತ್ ಇಲ್ಲ, ರಫ್ ಆಗಿದೆ, ಜಾಸ್ತಿ ಆಯಿಲಿ ಆಗುತ್ತೆ ಅಂದರೆ ಯು ಶುಡ್ ಟ್ರೈ ದಿಸ್ ಪ್ರೈಮರ್ ಬಿಫೋರ್ ಅಪ್ಲೈಯಿಂಗ್ ದಿಸ್ ಮೇಕಪ್. ಸೊ ಈ ಒಂದು ಪ್ರೈಮರ್ ನಾನು ಹೇಳಲೇಬೇಕು, ಇದು ಬರೀ 120 ರೂಪಾಯಿ ಅಷ್ಟೇ. ಆ್ಯಂಡ್ ತುಂಬ ಚೆನ್ನಾಗಿದೆ ಈ ಒಂದು ಪ್ರಾಡಕ್ಟ್. ಮ್ಯಾಟ್ ಫಿನಿಶ್ ಕೊಡುತ್ತೆ, ಒಂದು ಸ್ಮೂತ್ ಬೇಸ್ ಕೊಡುತ್ತೆ. ಇದರ ಮೇಲೆ ನೀವು ಅಪ್ಲೈ ಮಾಡುವಂಥ ಪ್ರಾಡಕ್ಟ್ಸ್ ನೀಟಾಗಿ ಕುತ್ಕೊಳ್ಳುತ್ತೆ. ಇವತ್ತಿನ ವಿಡಿಯೋನ ಮುಖ್ಯವಾದ ಪ್ರಾಡಕ್ಟ್ ಇನ್ಸೈಟ್ನ ಪ್ರೋ ಕನ್ಸೀಲರ್ ಪ್ಯಾಲೆಟ್. ಇದರಲ್ಲಿ ನೀವು ಕಲರ್ ಕರೆಕ್ಟ್ ಮಾಡ್ಬೋದು, ನಿಮ್ಮ ಪಿಗ್ಮೆಂಟೇಷನ್ನ ಹೈಡ್ ಮಾಡ್ಬೋದು, ಕನ್ಸೀಲರ್ ಆಗಿ ಯೂಸ್ ಮಾಡ್ಬೋದು, ಫೌಂಡೇಶನ್ ಆಗಿ ಯೂಸ್ ಮಾಡ್ಬೋದು. ಹೇಗೆ ಹೇಳ್ಕೊಡ್ತೀನಿ ನೋಡಿ. ಈಗ ಇದರಲ್ಲಿರುವಂಥ ಆರೆಂಜ್ ಶೇಡ್ನ ನೀವು ಡಾರ್ಕ್ ಸರ್ಕಲ್ಸ್ನ ಹೈಡ್ ಮಾಡೋದಕ್ಕೆ ಯೂಸ್ ಮಾಡ್ಬೋದು. ಹೈಡ್ ಅಂದರೆ ಏನು, ನ್ಯೂಟ್ರಲೈಸ್ ಮಾಡೋದಕ್ಕೆ. ಆ್ಯಂಡ್ ಇದರ ಮೇಲೆ ನಾವು ಕನ್ಸೀಲರ್ ಹಾಕಿದಾಗ ಅದು ನೀಟಾಗಿ ಕನ್ಸೀಲ್ ಆಗುತ್ತೆ. ಸೊ ನೋಡಿ, ಈಗ ಇದನ್ನು ಎಷ್ಟು ಅಪ್ಲೈ ಮಾಡಬೇಕಂದ್ರೆ, ನಿಮಗೆಷ್ಟು ಡಾರ್ಕ್ ಸರ್ಕಲ್ಸ್ ಇದೆ ಅಷ್ಟು. ನನಗೆ ಮೀಡಿಯಮ್ ಆಗಿದೆ, ಸೊ ಅದಕ್ಕೆ ಸ್ವಲ್ಪ ಅಪ್ಲೈ ಮಾಡಿದ್ರೆ ಸಾಕು. ಆ್ಯಂಡ್ ಈಗ ಇದರಲ್ಲಿರುವಂಥ ಗ್ರೀನ್ ಕಲರ್ನ ಎಲ್ಲೆಲ್ಲಿ ರೆಡ್ ಸ್ಪಾಟ್ಸ್ ಇದೆ, ಅಂದರೆ ಪಿಂಪಲ್ಸ್ ಆಗಿರ್ಬೋದು, ಪಿಂಪಲ್ ಬಂದು ಹೋಗಿರೋ ಮಾರ್ಕ್ಸ್ ಆಗಿರ್ಬೋದು, ರೆಡ್ ಆಗಿರಬೇಕು ಆ ಕಲರು. ಸೊ ಆ ರೆಡ್ ಸ್ಪಾಟ್ಸ್ ಮೇಲೆ ನಾವು ಗ್ರೀನ್ ಅಪ್ಲೈ ಮಾಡಬೇಕಾಗತ್ತೆ. ಈಗ ಪರ್ಪಲ್ ಶೇಡ್ನ ನೀವು ಎಲ್ಲೆಲ್ಲಿ ಬ್ಲ್ಯಾಕ್ ಸ್ಪಾಟ್ಸ್ ಇದೆ ಅಲ್ಲಿ ಯೂಸ್ ಮಾಡ್ಬೋದು. ಕೆಲವ್ರಿಗೆ ಮೂಗಿನ ಸೈಡಲ್ಲಿ, ಬಾಯಿಯ ಸೈಡ್ ಆಗಿರ್ಬೋದು, ಮತ್ತು ಪಿಂಪಲ್ ಬಂದು ಹೋಗಿರೋ ಮಾರ್ಕ್ಸು ಬ್ಲ್ಯಾಕ್ ಆಗಿ ಅಥವಾ ಡಾರ್ಕ್ ಬ್ರೌನ್ ಆಗಿಬಿಟ್ಟಿರುತ್ತೆ. ಸೊ ಅದರ ಮೇಲೆ ನೀವು ಪರ್ಪಲ್ ಶೇಡ್ನ ಯೂಸ್ ಮಾಡ್ಬೋದು. ಸೊ ನಿಜ ಹೇಳಬೇಕಂದ್ರೆ ನನಗಷ್ಟು ಪಿಗ್ಮೆಂಟೇಷನ್ ಇಲ್ಲ. ನಿಮ್ಗೆ ವಿಡಿಯೋ ಅರ್ಥ ಮಾಡಿಸ್ಲಿಕ್ಕೋಸ್ಕರ ನಾನು ಎಲ್ಲ ಕಲರ್ಸ್ ಯೂಸ್ ಮಾಡಿ ತೋರಿಸ್ತಿದ್ದೀನಿ. ಈಗ ಈ 2 ಶೇಡ್ನ ಮಿಕ್ಸ್ ಮಾಡಿದ್ರೆ ನನ್ನ ಕನ್ಸೀಲರ್ ಹಾಗೂ ಫೌಂಡೇಶನ್ ಶೇಡ್ ಸಿಗುತ್ತೆ. ಹೇಗೆ ತೋರಿಸ್ತೀನಿ ನೋಡಿ. ಈಗ ನಾನು ಮಿಕ್ಸ್ ಮಾಡ್ತಿಲ್ಲ, ನಿಮ್ಗೆ ಅರ್ಥ ಮಾಡಿಸ್ಲಿಕ್ಕೋಸ್ಕರ ಒಂದು ಲೈಟ್ ಬ್ರೌನ್ ಶೇಡ್ ಏನಿದೆ ಅದನ್ನು ಮಾತ್ರ ನಾನು ಕನ್ಸೀಲರ್ ಆಗಿ ಯೂಸ್ ಮಾಡ್ತಿದ್ದೀನಿ. ನೀವು ನೋಡ್ಬೋದು, ಒಂದು ನ್ಯಾಚುರಲ್ ಆಗಿ ಫಿನಿಶ್ ಕೊಡ್ತಿದೆ ಆ್ಯಂಡ್ ಜಾಸ್ತಿ ಲೈಟಾಗಿ ಕಾಣಿಸ್ತಿಲ್ಲ. ಸೊ ಇದರ ಜೊತೆ ನಾನು ಎಲ್ಲೋ ಮಿಕ್ಸ್ ಮಾಡಿ ಅಪ್ಲೈ ಮಾಡಿ ನಾನು ಇನ್ನೊಂದು ಕಡೆ ತೋರಿಸ್ತೀನಿ ನೋಡಿ. ಅಂದರೆ ಇದು ಒಂಚೂರು ಬ್ರೈಟಾಗೂ ಕೂಡ ಇದೆ, ಪ್ಲಸ್ ಜಾಸ್ತಿ ಬ್ರೈಟಾಗಿಲ್ಲ, ಬಟ್ ತುಂಬ ಚೆನ್ನಾಗಿ ಕನ್ಸೀಲ್ ಮಾಡ್ತಾ ಇದೆ. ಒಂಚೂರು ಆರೆಂಜಿಯಾಗಿ ಕಾಣಿಸ್ತಿಲ್ಲ. ನಾನು ಅಪ್ಲೈ ಮಾಡಿರುವಂಥ ಕಲರ್ ಕರೆಕ್ಟರ್ನ ನೀಟಾಗಿ ಕನ್ಸೀಲ್ ಮಾಡಿದೆ. ಆ್ಯಂಡ್ ನೀವು ನೋಡ್ತಿರೋ ಹಾಗೆ ಡಾರ್ಕ್ ಸರ್ಕಲ್ಸು ಎದ್ದು ಕಾಣಿಸ್ತಿಲ್ಲ. ಸೊ ಇದರಿಂದ ನಿಮ್ಗೆ ಏನು ಅರ್ಥ ಆಯಿತು ಹೇಳಿ? ವೆನ್ ಯು ವಾಂಟ್ ಟು ಮೇಕ್ ಯುವರ್ ಬ್ರೌನ್ ಲಿಟಲ್ ಮೋರ್ ಲೈಟರ್, ಯು ನೀಡ್ ಟು ಮಿಕ್ಸ್ ಲಿಟಲ್ ಯೆಲ್ಲೋ ಇನ್ ಇಟ್. ಸೊ ಯೆಲ್ಲೋ ನಾವು ಮಿಕ್ಸ್ ಮಾಡಿದಾಗ ಆ ಒಂದು ಕಲರ್ ಇನ್ನೂ ಒಂಚೂರು ಲೈಟ್ ಆಗ್ತಾ ಹೋಗುತ್ತೆ. ಸೊ ಈಗ ನಾನು ಯೆಲ್ಲೋ ಮಿಕ್ಸ್ ಮಾಡಿದ ಬ್ರೌನ್ ಜೊತೆನೇ ನಾನು ಫುಲ್ ಅಂಡರ್ ಐ ಏರಿಯಾ ಮತ್ತು ನನ್ನ ಡಾರ್ಕ್ ಸರ್ಕಲ್ಸ್ನ ಕನ್ಸೀಲ್ ಮಾಡಿದೆ. ಈಗ ಅದೇ ಮಿಕ್ಸ್ ಮಾಡಿರುವಂಥ ಶೇಡ್ನ ನಾನು ಫೌಂಡೇಶನ್ ಆಗಿ ಕೂಡ ಯೂಸ್ ಮಾಡ್ತಿದ್ದೀನಿ. ಸೊ ನೀವು ನೋಡ್ತಿರೋ ಹಾಗೆ ಫೌಂಡೇಶನ್ ನಾವು ಹೇಗೆ ಅಪ್ಲೈ ಮಾಡ್ತೀವಿ, ಜಸ್ಟ್ ಸೇಮ್ ಲೈಕ್ ದ್ಯಾಟ್ ಓನ್ಲಿ. ಫುಲ್ ಫೇಸ್ ಮೇಲೆ ಡಾಟ್ ಮಾಡ್ತಿದ್ದೀನಿ. ಆ್ಯಂಡ್ ಇದನ್ನು ಬ್ಲೆಂಡ್ ಮಾಡೋದಕ್ಕೆ ನಾನು ಯಾವುದೇ ಒಂದು ಬ್ರಷ್ನ ಯೂಸ್ ಮಾಡ್ತಿಲ್ಲ. ನಿಜ ಹೇಳಬೇಕಂದ್ರೆ ಈ ಥರ ಒಂದು ಕ್ರೀಮ್ ಪ್ರಾಡಕ್ಟ್ಸು ಈಸಿಯಾಗಿ ನಿಮ್ಮ ಫಿಂಗರ್ಸಲ್ಲೇ ಬ್ಲೆಂಡ್ ಮಾಡ್ಬೋದು. ಹಾಗಂತ ಮೇಕಪ್ ಬ್ರಷ್ ಯೂಸ್ ಮಾಡಬಾರ್ದು ಅಂತ ಅಲ್ಲ. ಈಗ ನೋಡಿ, ಬಿಗಿನರ್ಸ್ ಆಗಿದ್ರೆ ಸಪ್ರೇಟಾಗಿ ಬ್ರಷು, ಬ್ಯೂಟಿ ಬ್ಲೆಂಡರ್ ಇದನ್ನೆಲ್ಲ ತೊಗೋಬೇಕಂದ್ರೆ ಆಬ್ವಿಯಸ್ಲಿ ನಿಮ್ಮ ಬಜೆಟ್ ಕೂಡ ಜಾಸ್ತಿ ಆಗುತ್ತೆ. ಸೊ ನೀವು ಹೀಗೆ ಟ್ರೈ ಮಾಡಿ ನೋಡಿ. ನಿಜ ಹೇಳ್ತೀನಿ, ಯಾವುದೇ ಒಂದು ಬ್ರಷ್ನ ಅಗತ್ಯ ನಿಮಗೆ ಬರೋದೇ ಇಲ್ಲ. ಸೊ ಈಗ ನೀವು ನೋಡ್ತಿರೋ ಹಾಗೆ ಒಂದು ಒಳ್ಳೆ ಕವರೇಜ್ ಸಿಕ್ಕಿದೆ. ಎಲ್ಲ ಪಿಗ್ಮೆಂಟೇಷನ್ ನೀಟಾಗಿ ಕನ್ಸೀಲ್ ಆಗಿದೆ, ಕವರ್ ಆಗಿದೆ. ಈಗ ಇದರಲ್ಲಿರುವಂಥ ಡಾರ್ಕ್ ಬ್ರೌನ್ ಶೇಡ್ನ ನೀವು ತೊಗೊಂಡು ಕಾಂಟೋರ್ ಆಗಿ ಯೂಸ್ ಮಾಡ್ಬೋದು. ಈಗ ನೀವೇನಾದರೂ ಡೀಪರ್ ಸ್ಕಿನ್ ಟೋನವರಾಗಿದ್ದರೆ, ಅಂದರೆ ನೀವು ತುಂಬ ಟ್ಯಾನ್ ಶೇಡ್ ಅಂತೀವಿ, ಡೀಪರ್ ಸ್ಕಿನ್ ಟೋನವರಾಗಿದ್ದರೆ ನೀವು ಈ ಒಂದು ಶೇಡ್ನೇ ಫುಲ್ ಫೇಸ್ ಫೌಂಡೇಶನ್ ಆಗಿ ಅಥವಾ ನಿಮಗೆ ಕನ್ಸೀಲರ್ ಆಗಿ ಕೂಡ ಯೂಸ್ ಮಾಡ್ಬೋದು. ಈಗ ನಾನು ಮೀಡಿಯಮ್ ಸ್ಕಿನ್ ಟೋನ್ ಆಗಿರೋದ್ರಿಂದ ನನಗೆ ಡಾರ್ಕ್ ಬ್ರೌನ್ ಸೂಟ್ಸ್ ವೆಲ್ ಆ್ಯಸ್ ಮೈ ಕಾಂಟೋರ್ ಶೇಡ್. ಸೊ ಈ ರೀತಿ ನಿಮ್ಮ ಚೀಕ್ ಬೋನ್ಸ್ ಮೇಲೆ ಮತ್ತು ಮೂಗಿನ ಸೈಡ್ಸಲ್ಲಿ ಒಂಚೂರು ಹಾಕಿ ಬ್ಲೆಂಡ್ ಮಾಡೋದ್ರಿಂದ ಆ ಒಂದು ಫೇಸ್ ಮೇಲೆ ನ್ಯಾಚುರಲ್ ಶ್ಯಾಡೋ ಕ್ರಿಯೇಟ್ ಆಗುತ್ತೆ. ಆಗ ನಿಮ್ಮ ಫೇಸ್ ಕೂಡ ಸ್ಲಿಮ್ ಆಗಿ ಕಾಣಿಸುತ್ತೆ. ಮತ್ತು ಮೂಗು ಕೂಡ ನೋಡಿ, ನಾನು ಕಾಂಟೋರ್ ಮಾಡ್ತಿರೋದ್ರಿಂದ ಸ್ಟ್ರೈಟಾಗಿ ಕಾಣುತ್ತೆ.
ಈಗ ಲಾಸ್ಟಲ್ಲಿ ನಾವು ನಮ್ಮ ಫೇಸ್ನ ಸೆಟ್ ಮಾಡಬೇಕಾಗತ್ತೆ ಒಂದು ಪೌಡರ್ನಿಂದ. ಅದಕ್ಕೆ ನಾನಿಲ್ಲಿ ಕಾಂಪ್ಯಾಕ್ಟ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ. ನೀವು ಲೂಸ್ ಪೌಡರ್ ಬೇಕಾದರೂ ಯೂಸ್ ಮಾಡ್ಬೋದು, ಬಟ್ ಕಾಂಪ್ಯಾಕ್ಟ್ ಪೌಡರ್ನ ಏನಕ್ಕೆ ಯೂಸ್ ಮಾಡಬೇಕಂದ್ರೆ ಇಫ್ ಯು ವಾಂಟ್ ಎಕ್ಸ್ಟ್ರಾ ಕವರೇಜ್. ಕೆಲವ್ರಿಗೆ ಇನ್ನೂ ಒಂದು ಸ್ವಲ್ಪ ಕವರೇಜ್ ಜಾಸ್ತಿ ಬೇಕಪ್ಪ ಅನಿಸಿದವರು ಯು ಕ್ಯಾನ್ ಯೂಸ್ ಕಾಂಪ್ಯಾಕ್ಟ್. ಕಾಂಪ್ಯಾಕ್ಟ್ನ ನೋಡಿ ಡೈರೆಕ್ಟಾಗಿ ತೊಗೊಳೋದಕ್ಕಿಂತಲೂ ಒಂಚೂರು ನಿಮ್ಮ ಕೈಯಿಂದ ಡ್ಯಾಬ್ ಮಾಡಿ ಆಮೇಲೆ ನೀವು ಪೌಡರ್ ಪಫ್ನ ನಿಮ್ಮ ಫೇಸ್ ಮೇಲೆ ಇಟ್ಟು ಬ್ಲೆಂಡ್ ಮಾಡಿ. ಸೊ ಈಗ ಆಗ ನಿಮಗೆ ತುಂಬ ಹೆವಿ ಅನಿಸೋದಿಲ್ಲ, ಒಂಚೂರು ಕಂಟ್ರೋಲ್ಡಾಗಿ ನೀವು ಅಪ್ಲೈ ಮಾಡ್ಬೋದು ಪೌಡರ್ನ. ಲೂಸ್ ಪೌಡರ್ ಕೂಡ ನೀವು ಯೂಸ್ ಮಾಡ್ಬೋದು, ಬಟ್ ಲೂಸ್ ಪೌಡರ್ ಅಪ್ಲೈ ಮಾಡಿದಾಗ ನಿಮಗಿನ್ನೂ ಎಕ್ಸ್ಟ್ರಾ ಕವರೇಜ್ ಸಿಗೋದಿಲ್ಲ, ಫೇಸ್ ಕೂಡ ಮ್ಯಾಟಾಗಿ ಅನಿಸೋದಿಲ್ಲ. ಡ್ರೈ ಸ್ಕಿನ್ ಇರೋರಿಗೆ ಲೂಸ್ ಪೌಡರ್ ವರ್ಕ್ಸ್ ಬೆಸ್ಟ್. ಈಗ ನಾನು ಒಂಚೂರು ಕಾಜಲ್ ಹಾಕ್ಕೊಂಡಿದ್ದೀನಿ ಆ್ಯಂಡ್ ಮಸ್ಕರ ಹಾಕಿದ್ದೀನಿ, ಸ್ವಲ್ಪ ಬ್ಲಷ್ ಮತ್ತು ಲಿಪ್ಸ್ಟಿಕ್ ಅಷ್ಟೇ. ನೀವು ನೋಡಿದ್ರಲ್ವ ಬೇಸ್ ಮೇಕಪ್ ಹೇಗೆ ಮಾಡ್ಕೋಬೋದಂತ ಈ ಒಂದು ಪ್ರಾಡಕ್ಟಲ್ಲಿ. ಇಟ್ಸ್ ಎನ್ ಅಮೇಝಿಂಗ್ ಪ್ರಾಡಕ್ಟ್. ನೀವು ಬಿಗಿನರ್ ಆಗಿದ್ದರೆ ನಾನು ಹೇಳ್ತೀನಲ್ವ, ಈ ಒಂದು ಪ್ರಾಡಕ್ಟ್ನ ಒಂದ್ಸರಿ ಟ್ರೈ ಮಾಡಿ. ಎಲ್ಲ ಪ್ರಾಡಕ್ಟ್ ತೊಗೊಳೋದಕ್ಕಿಂತಲೂ ಇದು ಒಂದೇ ಪ್ರಾಡಕ್ಟ್ ಇದ್ದರೆ ಸಾಕು ಅಂತ ನಾನು ಹೇಳ್ತಾ ಈ ವಿಡಿಯೋ ನಾನು ಇಲ್ಲೇ ಮುಗಿಸ್ತಿದ್ದೀನಿ. ಸಿಗುವ ಮತ್ತೊಂದು ವಿಡಿಯೋನಲ್ಲಿ. ಟೇಕ್ ಕೇರ್, ಬಾಯ್.